ಈಗ ಈ ಚಿತ್ರದ ನಾಯಕಿ ಸುಕೃತ ನಾಗ್. ನಾನು ಹೇಳ್ಬೇಕಿದ್ದು ಏನ್ ಹೇಳ್ಬೇಕು ಗೊತ್ತಿಲ್ಲ. ನಾನು PUC ಓದೋ ಟೈಮಿಂದ ಅಗ್ನಿಸಾಕ್ಷಿ ನೋಡ್ತಾ ಇದ್ದೀನಿ. ಅಂದ್ರೆ ಈಗ ನೀವು ಚಿಕ್ಕವರಾಗಿದ್ರಿ ಅಂತಾನ ಅಥವಾ ಈಗ ಹೀರೋಯಿನ್ ಆಗಿದ್ದೀರಾ ಅಂತ ಏನ್ ಹೇಳ್ಬೇಕು ಗೊತ್ತಿಲ್ಲ. ಎಷ್ಟು ಎಕ್ಸೈಟ್ಮೆಂಟ್ ಇದೆ ನಿಮ್ಗೆ ನಿಮ್ಮ ಮಾತುಗಳು? ನಾನು ಈಗಲೂ ಚಿಕ್ಕವಳೆ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ನನಗೆ ತುಂಬಾ ಖುಷಿ ವಿಷಯ ಏನಂದ್ರೆ ಸಾಯಿ ಪ್ರಕಾಶ್ ಸರ್ ಜೊತೆ ಸ್ಟೇಜ್ ಅಲ್ಲಿ ಕೂತಿದ್ದೀನಿ. ನಂಗೆ ಅದೇ ತುಂಬಾ ಖುಷಿ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್ ರಿಲೀಸ್ ಮಾಡ್ಕೊಡೋದಕ್ಕೆ. ಕೋವಿಡ್ ಟೈಮಲ್ಲಿ ಆಕ್ಚುಲಿ ಶುರು ಆಗಿದಂತ ಸಿನಿಮಾ ತುಂಬಾ ಆಬ್ಸ್ಟಿಕಲ್ಸ್ ಬಂತು, ತುಂಬಾ ಕಷ್ಟಗಳು ಬಂತು, ಅಪ್ಸ್ ಅಂಡ್ ಡೌನ್ಸ್ ಇತ್ತು. ಬಟ್ ಎಲ್ಲಾನು ಕ್ರಾಸ್ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ. ಎಲ್ಲರೂ ಹೊಸಬ್ರೆ, ನಾನು ಹೊಸಬ್ರೆ, ಬಿಕಾಸ್ ಇದು ನನಗೆ ಮೊದಲನೇ ಮೂವಿ. ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಅಂಡ್ ಅಲ್ಲಿ ಬಂದಿರೋ ಪ್ರತಿಯೊಬ್ರು ಮೀಡಿಯಾ ಪರ್ಸನ್ಸ್, ಮೀಡಿಯಾ ಇಸ್ ಲೈಕ್ ಪವರ್ ಅಂತಾನೆ ಹೇಳ್ಬೋದು. ಸೊ ನೀವ್ ಸಪೋರ್ಟ್ ಮಾಡಿದ್ರೆ ನಮ್ಮ ಟೀಮ್ ಗೆದ್ದಂಗೆನೆ. ಸೊ ಪ್ಲೀಸ್ ನೀವೆಲ್ಲರೂ ನಮಗೆ ತುಂಬಾ ಸಪೋರ್ಟ್ ಮಾಡಿ. ಹೊಸ ಟೀಮ್, ಹೊಸಬ್ರು, ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಪಾತ್ರ ಅದರಲ್ಲಿ ತುಂಬಾ ಬಜಾರಿ ಪಾತ್ರ. ಕಷ್ಟ ಏನಾಗಿಲ್ಲ, ಬಿಕಾಸ್ ನಾನ್ ಸ್ವಲ್ಪ ಟಾಮ್ ಬಾಯ್ ತರಾನೇ. ಸೊ ತುಂಬಾ ಕಷ್ಟ ಏನಾಗಿಲ್ಲ, ಈಸಿನೇ ಆಯ್ತು. ಖುಷಿಯಿಂದ ಮಾಡಿದೀನಿ. ಲಿಟ್ರಲಿ ಕೆಟ್ಟ ಮಾತಾಡಿ ಬೈಕೊಂಡು ಓಡಾಡ್ತಿರ್ತೀನಿ. ಹೆಂಗಂದ್ರೆ ಎಲ್ಲಾವೆರಿ ಮಾತಾಡ್ಕೊಂಡು ಓಡಾಡ್ತೀನಿ. ಸೊ ಅದಕ್ಕೋಸ್ಕರನೇ ಆ ಸಾಂಗ್ ಮಾಡಿರೋದು, ಹೇ ಬಜಾರಿ ಅಂತ. ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೊ ಖುಷಿ ಇದೆ. ರಾಧಿಕಾ ಅವರು ಒಂದಕ್ಕೆ ಮಾತಾಡ್ಬೇಕು. ಎಲ್ರಿಗೂ ನಮಸ್ಕಾರ. ಪಾರ್ಟ್ನರ್ ಮೂವಿ, ನಾನು ಹೀರೋ ಅಮ್ಮನ್ ಪಾತ್ರ ಮಾಡಿದ್ದೀನಿ. ತುಂಬಾ ಒಳ್ಳೆ ಪಾತ್ರ. ಅದನ್ನ ಕೊಟ್ಟಂತಹ ಗೌತಮ್ ಸರ್ಗೆ, ಸತೀಶ್ ಅವ್ರಿಗೆ, ಚೇತಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನಮ್ಮ ಮೂವಿ ನೋಡಿ. ಅದು ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ನೋಡುವಂಥ ಚಿತ್ರನೇ. ಎಲ್ಲರೂ ಬಂದು ಹರಿಸಿ ನಮ್ಮನ್ನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ರಾಬರ್ಟ್ ಲೂಯಿಸ್ ಅವರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಅದ್ಭುತವಾದಂತಹ ನಟ. ಈ ಸಿನಿಮಾದಲ್ಲಿ ಅವ್ರ ಜೊತೆಗೂಡಿ ಅಭಿನಯಿಸಿದ್ದಾರೆ. ಸರ್, ತಮ್ಮ ಮಾತುಗಳು. ಕ್ಯಾರೆಕ್ಟರ್ ಬಂದು ನೆಗೆಟಿವ್ ಶೇಡ್ ಮಾಡಿದ್ದೇನೆ ಈ ಮೂವಿನಲ್ಲಿ. ಈ ಟೀಮ್, ಡೈರೆಕ್ಷನ್ ಟೀಮ್ ಆಗಲಿ ಅಲ್ಲ ಪ್ರೊಡಕ್ಷನ್ ಟೀಮ್ ಆಗಲಿ, ನೋಡೋಕ್ಕೆ ಹೊಸಬ್ರು, ಬಟ್ ಕೆಲಸ ವಿಷಯದಲ್ಲಿ ಬಂದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿರೋ ಥರ ಒಂದು ಫೀಲ್ ಅವ್ರಿಗೆ. ತುಂಬ ಹಾರ್ಡ್ ವರ್ಕು, ಟೀಮ್ ವರ್ಕ್ ಹೆಂಗಂದರೆ ಎಲ್ಲ ಹುಡುಗರು ಹೀರೋ ಆಗಲಿ ಬೇರೆ ಆರ್ಟಿಸ್ಟ್ ಆಗಲಿ ಅವ್ರು ಬರೀ ಆ್ಯಕ್ಟಿಂಗ್ ಮಾತ್ರ ಮಾಡೋದಲ್ಲ, ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ನೀರು ಎತ್ಕೊಂಡು ಬಂದು ಕೊಡೋದು, ಫುಡ್ಡು, ಎಲ್ಲ ವಿಷಯದಲ್ಲೂ ಈಕ್ವಲ್ ಆಗಿ ಮಾಡ್ತಾಯಿದ್ರು ಅವರು. ಸೊ ಪಾರ್ಟ್ನರ್ ಅಂತ ಹೇಳಿದ್ರೆ ಬರೀ ಇಬ್ಬರು ಪಾರ್ಟ್ನರ್ಶಿಪ್ ಮಾತ್ರ ಅಲ್ಲ, ಇದು ಹೋಲ್ ಟೀಮ್ ಹಾರ್ಡ್ ವರ್ಕಿಂದಾನೆ ಇಷ್ಟು ದೂರ ಬಂದಿರೋದು. ಸರ್, ಕಾಟ ಕೊಟ್ಟಿದ್ದೀನಿ ಪಾಪ ಅವರಿಬ್ಬರು ಹೀರೋಗೆ ಮಾತ್ರನೇ. ಯಾವ ಥರ ಅಂದರೆ ಆ್ಯಕ್ಷನ್ನಲ್ಲಿ ಹೊಡೆಯಕ್ಕೆ ಹೋಗಿದ್ದೀನಿ, ಅದರ ಒದೆ ತಿನ್ಕೊಂಡು ಬಂದಿದ್ದೀನಿ. ಎಲ್ಲ ಈ ಡೈರೆಕ್ಟರ್ ಮಾಡಿದ ಕೆಲಸ ಅದು. ಸೊ ನೋಡೋಕ್ಕಲ್ಲ, ನಾವು ಹೆವಿಯಾಗಿ ಬಲ್ಕಾಗಿ ಇರ್ತೀವಿ. ಸೀನ್ನಲ್ಲಿ ನೋಡಿದ್ರೆ ಹೀರೋ ಇಬ್ಬರೂ ಒಡ್ಡಾಗ್ಬಿಡ್ತಾರಂತಾನೆ ಫೀಲ್ ಬರುತ್ತೆ. ಆದರೆ ಉಲ್ಟಾಗ್ಬಿಟ್ಟು ನಾವು ಒದೆ ತಿನ್ಕೊಂಡು ಕೆಳಗಡೆ ಬಿಟ್ಟು ಬಂದಿದ್ದೀವಿ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾವು ಹೀರೋ ಇಬ್ಬರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಒಬ್ಬರು ಬಂದು ಕ್ಲೈಮ್ಯಾಕ್ಸ್ ಇನ್ ಫೈಟ್ನಲ್ಲಿ ಬಂದು ಚೇತಸ್ ನಡ್ಕದ್ಯಾ ಚೇತಸ್ ಅವ್ರ ಕೈ ಬಂದು ಏರ್ ಕ್ರ್ಯಾಕ್ ಆಗಿ ಫ್ರ್ಯಾಕ್ಚರ್ ಆಯಿತು. ಫಸ್ಟ್ ಡೇ ಓಕೆ, ಚೆನ್ನಾಗಿದ್ರು, ಆ್ಯಕ್ಟಿವ್ ಆಗಿದ್ರು. ಸೆಕೆಂಡ್ ಡೇ ಸ್ವಲ್ಪ ಡೆಲ್ ಆದರು. ಅವ್ರು ಸಾಯಂಕಾಲ ಪ್ಯಾಕಪ್ ಆದಮೇಲೆ ಮಾತಾಡುವಾಗ ಗೊತ್ತಾಯಿತು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ, ಈ ಥರ ಏರ್ ಕ್ರ್ಯಾಕ್ ಆಗಿದೆ ಅಂತ. ಬಾಕಿ ಇದ್ದಿದ್ದು 3 ದಿನ ಫೈಟು ಫಸ್ಟ್ ಡೇ ಹೆಂಗೆ ಮಾಡಿದ್ರು ಅದೇ ಥರ ಆ್ಯಕ್ಟಿವ್ ಆಗಿ ಮಾಡಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ. ತುಂಬ ಹಾರ್ಡ್ ವರ್ಕ್ ಇದೆ ಇಲ್ಲಿ. ಈ ಸಿನಿಮಾದಲ್ಲಿ ಮಾಡಿರೋ ಆರ್ಟಿಸ್ಟ್ ಒಬ್ಬೊಬ್ರದ್ದು ಹಾರ್ಡ್ ವರ್ಕ್ ತುಂಬ ಇದೆ. ಎಲ್ಲರೂ ನೀವು ಬ್ಲೆಸ್ ಮಾಡಿ ಈ ಸಿನಿಮಾನ ಸಕ್ಸಸ್ ಕೊಡಬೇಕಂತ ಕೇಳ್ಕೊಳ್ತೀನಿ. ಧನ್ಯವಾದ.